ಅದೇ ಹಾಕೊಂಡಿದ್ದೆ. ಪೂಜಾಕನ್ ಪಾಪು ಅಂತ ಹಾಕೊಂಡಿದ್ದೆ. ಡಿಸೆಂಬರ್ 5 ನನ್ನ ಕಣ್ಮುಂದೆ ಫಾರ್ ದಿ ಫಸ್ಟ್ ಟೈಮ್ ವಿಡಿಯೋಸ್ ಅಲ್ಲಿ ಟಿವಿಲೆಲ್ಲ ನೋಡ್ತಾ ಇದ್ದೆ. ಮಗು ಡೆಲಿವರಿ ಆಗಿದ್ದು, ಫಸ್ಟ್ ಮಗುನ ತಗೊಬಂದು ಈಚೆ ತೋರಿಸ್ತಾರಲ್ಲ, ಅದನ್ನೆಲ್ಲ ಟಿವಿಲಿ ಫೋನಲ್ಲಿ ನೋಡ್ತಾ ಇದ್ದಿದ್ದು. ಕಣ್ಣಾರೆ ಡೈರೆಕ್ಟ್ ಆಗಿ ಅದು ಮಧು ಒಳಗೆ ಹೋಗಿದ್ಲು, ನಾನು ಈಚೆ ನಿಂತಿದ್ದೆ. ಫಸ್ಟ್ ಹಂಗೆ ಅಣ್ಣ ಪಾಪುನ ತಗೊಬಂದು ಹಿಂಗೆ ಇಟ್ಟಾಗ ನಂದು ಒಂದು ವಿಡಿಯೋ ಇದೆ, ಆ ವಿಡಿಯೋ ಇಂದ ನಾನು ನರ್ವಸ್ ನಡುಗ್ತಾ ಇರೋದೆಲ್ಲ ವಾಯ್ಸ್ ಕೇಳಿಸೈತೆ. ಹೆಂಗ್ ಆಗ್ತಿತ್ತು ಅಂದ್ರೆ ಕೈಯೆಲ್ಲ ಶಿವರ್ ಆಗ್ತಾ ಇದೆ, ನನ್ನ ಬಾಯಲ್ಲಿ ಏನ್ ಬರ್ತೈತೆ ಅಂತಾನೆ ಗೊತ್ತಿಲ್ಲ. ಮಗು ನೋಡಿದ ತಕ್ಷಣ ಒಂಥರ ಅಳು ಬರಂಗೆ ಆಗೋಯ್ತು. ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ಆಗ ಡೆಲಿವರಿ ಆಗಿದ್ ಮಗುನ ಈಚೆ ಎತ್ಕೊ ಬಂದಾಗ ಹೆಂಗಾಯ್ತದೆ ಅಂತ ಅಬ್ಬಾ, ಅದು ಹೇಳಕ್ಕೆ ಆಗಲ್ಲ, ಆ ತರ ಫೀಲ್ ಆಗಿತ್ತು. ಸೊ ಪೂಜಾಕಂಗೆ ಹೆಣ್ಮಗು ಆಗ್ಬೇಕು ಅಂತ ಆಸೆ ಇತ್ತು. ಬಟ್ ಬಿಡಿ, ಯಾವ್ದೋ ಹೆಣ್ಣೋ ಗಂಡೋ, ಬಟ್ ಗಂಡ ಆಯ್ತು. ಆದ್ರೂ ಆ ಫಸ್ಟ್ ಟೈಮ್ ನೋಡೋದಿದೆಯಲ್ಲ, ಹೇಳಕ್ಕಾಗಲ್ಲ ಅದನ್ನ. ಸೊ ಇಯರ್ ಎಂಡ್ ಅಂತ ಬಂದ್ರೆ ಡಿಸೆಂಬರ್ ನನ್ನ ಫೇವ್ರೆಟ್ ಮಂತ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನು ಹುಟ್ಟಿದಂತ ಮಂತ್ ಡಿಸೆಂಬರ್ 12th, ಡಿಸೆಂಬರ್ 16th. ಸೊ ಈ ಸಲ ಬರ್ಡೇ ನಾನು ಏನು ಬೇಡ, ಸಿಂಪಲ್ ಆಗಿ ಆಚರಿಸ್ಕೊಳ್ಳೋಣ. ಡ್ರೆಸ್ ಇಂದ ಹಿಡ್ದು, ಸೆಲೆಬ್ರೇಷನ್ ಇಂದ ಹಿಡ್ದು, ಗಿಫ್ಟ್ ಕೂಡ ಎಲ್ಲನೂ ಅಷ್ಟೇ ಸಿಂಪಲ್ ಆಗಿರ್ಲಿ. ಒಂದೇ ಒಂದು ಬಟ್ಟೆ ತಗೊಂಡು ದೇವಸ್ಥಾನಕ್ಕೆ ಹೋದೆ, ಯಾರೇ ಕೇಕ್ ಕಟ್ ಮಾಡಿಸಿದ್ರು ಅದೇ ಅಂತೆಲ್ಲ ನಾನು 2-3 ವರ್ಷದಿಂದನೂ ಅನ್ಕೊಬಿಡ್ತಾ ಇದ್ದೆ ಸಿಂಪಲ್ ಆಗಿ ಆಚರಿಸ್ಕೊಳ್ಳೋಣ ಅಂತ. ಬಟ್ ನನ್ನ ಸುತ್ತಮುತ್ತ ಇರೋರು, ಮೇನ್ಲಿ ನಮ್ಮ ಮಧು ಅವರು ಅದನ್ನ ಬಿಡಲ್ಲ. ಸೊ ನಮ್ಮ ಬರ್ಡೇನೆ ಅವತ್ತು ಅವಳು ಗ್ರ್ಯಾಂಡ್ ಆಗಿ ಆಚರಿಸಕ್ಕೆ ಇಷ್ಟಪಡ್ತಾಳೆ, ನಂದು ಅಂತಲ್ಲ, ನಮ್ಮ ಮನೇಲಿ ಇರೋರ್ದೆಲ್ಲರದು ಕೂಡ. ಸೊ ಆಸ್ ಯೂಶುವಲ್ ಈ ಸಲ ಬರ್ಡೇನು ಚೆನ್ನಾಗಿ ಮಸ್ತಾಗೆ ಮಾಡಿದ್ಲು. ಸೊ ಗಿಫ್ಟು ಕೂಡ ನಾನು ಮದುವಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಏನಾದ್ರು ಒಂದು ದೊಡ್ಡದಿದ್ದೇ ಇರುತ್ತೆ ಅಂತ. ಬಟ್ 23 ಗಿಫ್ಟ್ ಕೊಟ್ಲು, ಅದೊಂದು ಖುಷಿ. ಇನ್ನೊಂದೇನಂದ್ರೆ ನಾನು ಒಂದು ತಿಂಗಳ ಹಿಂದೆನೆ ಒಂದು ನೆಕ್ಲೆಸ್ ನೋಡೋಣ ಅಂತ ನನಗೆ ತಗೋಬೇಕು ಅಂತಾನೆ ನಾನು ಮಧು ಹೋಗಿ ಎಲ್ಲ ಸೆಲೆಕ್ಟ್ ಮಾಡಿ, ಅರೆ ಕನ್ಫ್ಯೂಷನ್ ಅಲ್ಲಿ 2ನ್ನ ಇಟ್ಬಿಟ್ಟು ಬಂದಿದ್ದೆ. ಹಾಗೆ ಇಟ್ಬಿಟ್ಟು ಬಂದು ನಾನು ಹಂಗೆ ಮರ್ತೋಗಿತ್ತು. ಅದೆರಡನ್ನ ಫೋಟೋ ಎಲ್ಲ ತಗೊಂಡು ಯಾವ್ದಿರ್ಲಿ ಅಂತ ನನ್ನ ಫ್ರೆಂಡ್ನೆಲ್ಲ ಕೇಳಿ, ಮಧುನ ಕೇಳಿ ಬಂದಿದೆ. ಬಟ್ ಅದನ್ನೇ ನಮ್ಮ ಅಣ್ಣ ಗಿಫ್ಟ್ ಕೊಡ್ತೇನೆ ಅಂತ ಒಂದು 20% ನಾನು ರೇಗಿಸ್ತಿದ್ದೆ, ಕೊಡ್ತೀಯಾ ಅದನ್ನೇ ಗಿಫ್ಟ್ ಕೊಡ್ತೀಯ ಅಂತೆಲ್ಲ ರೇಗಿಸ್ತಿದ್ದೆ. ಬಟ್ ಅದನ್ನೇ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದೆ. ಅದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು. ಫಾರ್ ದ ಫಸ್ಟ್ ಟೈಮ್ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ನಾರ್ಮಲ್ ಆಗಿ ಅವನು ಗಿಫ್ಟ್ ಅಂತ ಏನಲ್ಲ, ನಾರ್ಮಲ್ ಆಗಿ ತಗೊಳ್ತಾ ಇರ್ತಾನೆ. ಬಟ್ ಬರ್ಡೇಗೆ ಗಿಫ್ಟು ಅಂತ ಕೊಡ್ಸಿದ್ದು ಇದಾಗಿತ್ತು, ನೆಕ್ಲೆಸ್ ಆಗಿತ್ತು. ಸೊ ಬರ್ಡೇ ಒಂಥರ ಚೆನ್ನಾಗಾಯ್ತು. ನೆಕ್ಸ್ಟ್ ಇನ್ನೇನಂದ್ರೆ ಲಾಸ್ಟ್ ಇನ್ನೇನು ನಮ್ಮ ಡಿಸೆಂಬರ್ ಮುಗಿಯೋ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ದೊಂದು ಟ್ರಿಪ್ ಆಗೋಯ್ತು. ಸೊ ರಚಿತಾ ಅವ್ರ ಅಜ್ಜಿ ಮನೆಗೆ ಹೋಗಿದ್ ಬರೋಣ ಅಂತ ಹೋಗಿದ್ದು. ಅಲ್ಲಿಂದ ನಾವು ಮಂಗಳೂರಿಗೆ ಪ್ಲಾನ್ ಮಾಡಿದ್ವಿ. ಮಂಗಳೂರಿಗೆ ನಾನು ಸುಮಾರು ವರ್ಷದಿಂದ ಮನೆಯವ್ರ ಜೊತೆನಾರ ಆಗ್ಲಿ, ಫ್ರೆಂಡ್ಸ್ ಜೊತೆನಾರ ಆಗ್ಲಿ, ನಾನು ಕೊರಗಜ್ಜ ಟೆಂಪಲ್ಗೆ, ಆದಿಸ್ಥಳ ಕೊರಗಜ್ಜ ಟೆಂಪಲ್ಗೆ ಹೋಗ್ಬೇಕು ಅಂತ ಸುಮಾರು ವರ್ಷದಿಂದ ನಾನು ಅನ್ಕೋತಾ ಇದ್ದೆ. ಒಂದ್ 2-3 ವರ್ಷದಿಂದಾನೆ ಅದೇನೋ ಆಗ್ತಾನೆ ಇರ್ಲಿಲ್ಲ, ಹೋಗಕ್ ಆಗ್ತಾ ಇರ್ಲಿಲ್ಲ. ಬಟ್ ಸಡನ್ ಆಗಿ ಹೋಗಿದ್ದು. ನಾವು ಪ್ಲಾನ್ ಏನೂ ಮಾಡ್ಕೊಂಡು ಹೋಗಿಲ್ಲ, ಹಿಂದಿನ ದಿನ ಹಂಗೆ ಪ್ಲಾನ್ ಆಯ್ತು ಹೋಗೋಣ ಅಂತ. ಮಂಗ್ಳೂರ್ಗೆ ಹೋದಾಗ್ಲೂ ನಾವು ಬೀಚ್ಗೆ ಹೋಗೋಣ ಅನ್ನೋದೊಂದು ಪ್ಲಾನ್ ಇತ್ತು. ಕೊರಗಜ್ಜದ್ ನೆನಪೇ ಆಗಿರ್ಲಿಲ್ಲ. ಬಟ್ ಸಡನ್ ಆಗಿ ನಮ್ಮೆಲ್ಲರಿಗೂ ನೆನಪಾಯ್ತು. ಹಾಗೆ ಸ್ನಾನ ಮಾಡಿ ಹಂಗೆ ದೇವಸ್ಥಾನಕ್ಕೆ ಹೋಗಿದ್ ಬಂದಿದ್ದು. ಅದೊಂದು ನನ್ನ ಇಯರ್ ಎಂಡ್ ಅಲ್ಲಿ ಅಜ್ಜನ ನೋಡ್ಕೊಂಡ್ ಬಂದಿದ್ದು, ತುಂಬಾ ಖುಷಿ ಆಯ್ತು. ಹಾಗೆ ಬರ್ತಾ ಧರ್ಮಸ್ಥಳಕ್ಕೆ ಹೋಗಿದ್ ಬಂದ್ವಿ, ಅದು ಖುಷಿ ಆಯ್ತು. ಸೊ ನೆಕ್ಸ್ಟ್ ನನ್ನ ಕಾಲೇಜ್ ಲೈಫ್ ನವೆಂಬರ್ಗೆ ಎಂಡ್ ಆಯ್ತು. ಬಟ್ ಅಫಿಷಿಯಲಿ ಫೇರ್ವೆಲ್ ಎಲ್ಲ ಮಾಡಿ ನಂದು ಈಗ ರೀಸೆಂಟ್ ಆಗಿ ಮೊನ್ನೆ ನನ್ನ ಫೇರ್ವೆಲ್ ಡೇನು ಮುಗೀತು. ಸೊ ಅದೊಂದು ಖುಷಿ. ಇನ್ನೊಂದ್ ಕಡೆ ನನ್ನ ಕಾಲೇಜ್ ಲೈಫ್, ನನ್ನ ಸ್ಟೂಡೆಂಟ್ ಲೈಫ್ ಮುಗೀತು ಅನ್ನೋದೊಂದು ಈ ವರ್ಷ ನನಗೆ ಹೆವಿ ಅಂದ್ರೆ ಹೆವಿ ಬೇಜಾರಾಗಿದೆ. ನಂಗೆ ಡೈಲಿ ತಲೆಗೆ ಬರುತ್ತೆ, ಅಯ್ಯೋ ನಾನು ಇನ್ ಕಾಲೇಜ್ಗೆ ಹೋಗೋಕ್ಕಾಗಲ್ವಾ, ನನ್ನ ಸ್ಟೂಡೆಂಟ್ ಲೈಫೇ ಮುಗ್ದೋಯ್ತಾ, ನಾನು ಆ ಯೂನಿಫಾರ್ಮ್ ಹಾಕೊಳ್ಳೋಕ್ಕಾಗಲ್ಲ. ಡೈಲಿ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ 5 ಗಂಟೆಗೆ ಮನೆಗೆ ಬರ್ತಾ ಇದ್ದಿದ್ದು. ಆ ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತು. ಇವಾಗ ಡೈಲಿ ಮನೇಲಿ ಇರ್ತೀನಿ, ಮುಂದೇನು ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಬಟ್ ಆ ಸ್ಟೂಡೆಂಟ್ ಲೈಫ್ ಅದು ಈಗ ರೀಸೆಂಟ್ ಆಗಿ ಮುಗ್ದಿರುತ್ತಲ್ಲ, ಅವ್ರಿಗದು ಗೊತ್ತಾಗುತ್ತೆ ಆ ಫೀಲು. ಸೊ ಅದೊಂದು ಡೈಲಿ ನನ್ನ ತಲೆಯಲ್ಲಿ ಏನಿದೆ ಅಂದ್ರೆ ಮುಂದೆ ಏನು ಅನ್ನೋದೊಂದಿದೆ. ಅದೊಂದು ನನಗೆ 2025 ಅಲ್ಲಿ ಕಾಲೇಜ್ ಮುಗ್ದೋಯ್ತು ಅನ್ನೋದೊಂದು ಬೇಜಾರಿದೆ. ಮತ್ತೆ ಇದಿಷ್ಟು ನನ್ನ 2025 ಅಲ್ಲಿ ನಡೆದಿದ್ದು. ಆಲ್ಮೋಸ್ಟ್ ಎಲ್ಲ 90% ಒಳ್ಳೇದೇ ಆಗಿದೆ, ಖುಷಿಯಾಗೇ ಇದ್ದೆ. ಫೇರ್ವೆಲ್ ಅಲ್ಲಿ ಒಂಚೂರು ಬೇಜಾರಾಯ್ತು. ಒಂದು ಹ್ಯಾಪಿ ಎಂಡ್ ಅಂತ
ಅಂತಾರಲ್ಲ, ಅದು ನನ್ನ ಲೈಫಲ್ಲಿ ಆಗಲಿಲ್ಲ. ಅಂದರೆ MBAಲಿ ಹ್ಯಾಪಿ ಎಂಡ್ ಆಗಲಿಲ್ಲ ಅನ್ನೋದು ನನಗೂ ರಚಿತಂಗೂ ಅವತ್ತಿನ ದಿನ ಫೀಲ್ ಆಯಿತು. Pieces that feel personal, not seasonal. Find your favorite jewelry delivered in just. ಅದು ಯಾವ ರೀತಿ ಅಂತ ಹೇಳಕ್ಕಾಗಲ್ಲ. ಬಟ್ ಹಾಗೆ ಫ್ರೆಂಡ್ಸ್ ಅಂತ ಬಂದ್ರೆ ನನಗೆ ಫ್ರೆಂಡ್ ಅಂದ್ರೆ ಫ್ಯಾಮಿಲಿ ರೀತಿನೇ. ನನ್ಗೆ ಈಗಿರೋ ಫ್ರೆಂಡ್ಸು ಅಷ್ಟೇ, ಅವ್ರನ್ನ ಫ್ರೆಂಡ್ಸ್ ಅನ್ನೋದಕ್ಕಿಂತ ನಂದೊಂದು ಫ್ಯಾಮಿಲಿ, ನಮ್ಮ ಮನೇಲೇ ಒಬ್ರು ಅಂತ ನಾನು ತಿಳ್ಕೊತೀನಿ. ಫ್ಯಾಪ್5 ಆಗಿರ್ಬೋದು, ದಿಶಾ ದೀಪ್ತಿ ಆಗಿರ್ಬೋದು, ಎಲ್ಲರೂ ಕೂಡ. ಸೊ ಒಂದಷ್ಟು ಫ್ರೆಂಡ್ಸ್ ಗ್ರೂಪ್ ಇತ್ತು. ಅದೊಂದು ಈ 2025 ಅಲ್ಲಿ ಒಂದು ಫ್ರೆಂಡ್ ಗ್ರೂಪ್ ಅಂತ ಹೇಳಕ್ಕಾಗಲ್ಲ, ಒಂದಷ್ಟು ಜನ ಮೈನಸ್ ಆದ್ರು ಅಂತ ಹೇಳ್ಬೋದು. ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನನ್ನಿಂದ ಯಾವುದೇ ರೀತಿ, ನಾನು ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋಷ್ಟು ಕೊಡ್ತಾರೆ ಎಲ್ಲರೂ, ಬಟ್ ನನ್ನ ಸುತ್ತಮುತ್ತ ಇರೋರು ಗೊತ್ತಿರುತ್ತೆ. ನಾನು ಬೆಲೆ ಕೊಡೋಷ್ಟು ಬೇರೆಯವ್ರು ನನ್ನ ಸುತ್ತಮುತ್ತ ಇರೋರು ಕೊಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗು, ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೂ ಅದೊಂದು ಮೈನಸ್ ಆಯ್ತು. ಅದೊಂದು ಬೇಜಾರಿದೆ. ಸೊ ಇನ್ನೇನು ಬೇಜಾರಾಗಿದೆ 2025 ಅಂದ್ರೆ ಲಕ್ಕಿಗೆ ಆ ಥರ ಆಗಿದ್ದು. ಅವನಿನ್ನೂ ಇವಾಗ ನಡೆದಾಡ್ತಿರ್ಬೋದು, ಬಟ್ ಅವ್ನಿಗಾದ್ರೂ ಆ ಪೇನ್ ಇದೆ ಅನ್ನೋದೊಂದಿದೆ. ಮತ್ತೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ನಾನು 2025 ಸಖತ್ತಾಗೇ ಇತ್ತು, ಚೆನ್ನಾಗೇ ಇತ್ತು. ಇನ್ನೇನು ಮತ್ತೆ ನಮ್ಮ ಮಮ್ಮಿಯವರ ಕಸಿನ್ ಒಬ್ರು, ನಮ್ಮ ಚಿಕ್ಕಮ್ಮ ಒಬ್ರು 2025 ಅಲ್ಲಿ ಅವರು ತೀರೋದ್ರು, ಎಕ್ಸ್ಪೈರ್ ಆದ್ರು. ಅದೊಂದು ಬೇಜಾರು ವಿಷಯ. ಸೊ 2025 ಆಗಿ 2026 ಇರಲಿ ಅಂತ ನಾನು ಭಾವಿಸ್ತೀನಿ. ಇನ್ನೂ ಚೆನ್ನಾಗೇ ಇರಲಿ ಅಂತ ನಾನು ಕೇಳ್ಕೊತೀನಿ. ಒಂದಷ್ಟು ಇದಿದೆ, ರೆಸೊಲ್ಯೂಷನ್ ಇದೆ 2026 ಅಲ್ಲಿ ಹಿಂಗೆ ಆಗ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಈಗ ಹೇಳಲ್ಲ, ಅದನ್ನ ಮಾಡ್ತಾ ನಿಮ್ಮ ಹತ್ರ ತೋರ್ಸು. ಹೇಳಲ್ಲ ನಾನು, ಅದನ್ನ ಮಾಡಿ ತೋರಿಸಿ ಅದನ್ನ 2026 ಅಲ್ಲಿ ಏನ್ ಮಾಡ್ತೀನಿ, ರಿವೀಲ್ ಮಾಡ್ತೀನಿ ಗೈಸ್. ಅಷ್ಟೇ. ಹೀಗಿತ್ತು ನನ್ನ 2025. ಏನಾದ್ರು ಬೇರೆ ಹೇಳ್ಬೇಕಿತ್ತ ಮಧುವರೇ? ಅಷ್ಟೇ ಎಲ್ಲ ಹೇಳಿದೀರಾ ನಿಶಾ ಅವ್ರೆ. ಏನಾರು ಹೇಳಂಗಿದ್ರೆ ಬರ್ಬೋದು ನೀವು. ಏನಿಲ್ಲ ಬಿಡಿ. ನನಗೆ ಎಲ್ಲಾ ವಿಡಿಯೋದಲ್ಲೂ ಒಂದು ನಮ್ಮ ಅಣ್ಣ ಇರ್ತಿದ್ದ, ಇಲ್ಲ ಮಧು ಇರ್ತಿದ್ಲು. ಸೊ ಫಾರ್ ದಿ ಫಸ್ಟ್ ಟೈಮ್ ಒಬ್ಳೆ ಕುತ್ಕೊಂಡು ಮಾತಾಡ್ತಿದ್ದೀನಲ್ಲ, ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ನನ್ನ ಮಾತಲ್ಲಾಗಿರ್ಬೋದು, ಇನ್ನೂ ಒಂದಷ್ಟು ಏನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ನನ್ನ ಪಕ್ಕದಲ್ಲಿ ಇಲ್ವಲ್ಲ, ಅದು ಈಚೆ ಬರ್ಲಿಲ್ಲ, ಮಧು ಇಲ್ವಲ್ಲ, ಅದಕ್ಕೆ. ಎಸ್ ಗೈಸ್, ಈ ತರ ಇತ್ತು ಅಷ್ಟೇ. ಇನ್ನೇನಾದ್ರು ಇದ್ರೆ ನೆನಪಿಸ್ಕೊಂಡು